ಮನೆ ಅಧ್ಯಕ್ಷ, ನಮ್ಮ ಕ್ಷೇತ್ರದೊಳಗ ಒಂದು ವಿಚಿತ್ರ ಸಾಲ ಕೊಡುವಂತ ಪದ್ಧತಿ, ಒಂದು 100 ಹೆಣ್ಮಕ್ಳು ಬಂದಿದ್ರು. ಈ ಮೈಕ್ ಹೇಳ್ತಂತ ತಡೀಲಿಲ್ಲ, ಮಾತಾಡೋ ಕೂಡ ಆಗಿಲ್ಲ. ಆಯ್ತು, ಇಲ್ಲಿ ನೋಡಿ ಮಾತಾಡಿ ನೀವು. ಅದನ್ನ ವಿಚಿತ್ರ ಹೇಳ್ತಾನೆ. ಸಿದ್ದು ಸಹೋದರಿ ಕಡೆ ಮಾತಾಡಿ. ಹೇಗಂದ್ರ ಒಬ್ಬನ್ನ ಹಿಡ್ಕೊಂಡ್ ಬರ್ತಾರ ಈ ಮೈಕ್ರೋ ಫೈನಾನ್ಸ್ದವ್ರು. ಅವನಿಗೆ ಹೇಳ್ತಾರ, ನಿಮ್ಮ ನೆರೆವರಿ ಯಾರ್ಯಾರದಾರ ಅವ್ರಿಗೆ ನೀ ಸಾಲ ಕೊಡ್ಸ್, ಆ ದುಡ್ಡು ನಿನಗೆ ಕೊಡ್ತಾನೆ, ಅವ್ರ ಮನವೊಲಿಸ ನೀನು ಹೆಚ್ಚಿನ ಬಡ್ಡಿ ಕೊಡ್ತಾನ ಅಧ್ಯಕ್ಷ. ಹೀಗಾಗಿ ನಮ್ಮಲ್ಲಿ ಅಸಂಗಿ ಗ್ರಾಮದೊಳಗೆ ಈ ಘಟನೆ ಆಗ್ಯದ. ಅವ್ರಿಗೇನು ಒಂದು 100 ಮಂದಿ ಕಡೆ ಅವ್ರ ಮನೆಗೆ ಹೋಗಿ ಕೈಕಾಲು ಬಿದ್ದು, ನನಗೆ ಅಡಚಣೆ ಐತಿ, ಮೈಕ್ರೋ ಫೈನಾನ್ಸ್ ಅವರು ಸಾಲ ಕೊಡ್ತಾರ, ನಾ ಮೊದಲು ಆಲ್ರೆಡಿ ತಗೊಂಡನಿ, ನನಗೆ ಕೊಡಂಗಿಲ್ಲ, ನಿಮಗೆ ಕೊಡ್ತಾರ, ತಗೊಳ್ರಿ, ನಾ ಬಳಸ್ಕೊಂಡು ನಿಮ್ಗೆ ತಿಂಗಳದೊಳಗೆ ಇಷ್ಟು ಹಾಕಿ ಕೊಡ್ತಾನ ಅಧ್ಯಕ್ಷದಿಂದ ಅವ್ರ ಮನವೊಲಿಸಿ ಕರ್ಕೊಂಡ್ ಬರ್ತಾರ. ಅವ್ರಿಗೆ ಇವರು ಫೈನಾನ್ಸ್ ಮಾಡ್ತಾರ, ಆ ದುಡ್ಡನ್ನ ನಾವು ತಗೊಂಡು ಹೋಗ್ಬಿಡ್ತಾನ. ಇಂಥವುದೇ ಒಂದು 10-20 ಲಕ್ಷ ತಗೊಂಡ್ಕಿಂದ ಊರು ಬಿಟ್ಟು ಗಂಡ ಹೆಂಡತಿ ಹೋಗಿಬಿಟ್ರು. ಅವ್ರೇನ್ ಸಾಲ ಕೊಟ್ಟಿರ್ತಾರ ಮೈಕ್ರೋ ಫೈನಾನ್ಸ್ದವರು, ಅವ್ರಿಗೆ ಹೋಗಿ ಅವಾಚ್ಯ ಶಬ್ದಗಳನ್ನ ಮನೆ ಮುಂದೆ ಬೈತಾರ, ಮತ್ತು ಅಲ್ಲಿ ಧಮಕಿ ಹಾಕ್ತಾರ, ಹೊಡಿತಾರ, ಈ ತರ ಮಾಡ್ತಾರ. ಇದನ್ನೆಲ್ಲ ಒಂದು 100 ಹೆಣ್ಮಕ್ಳು ಬಂದು ನನ್ನ ಹತ್ತಕ್ಕೆ ಬಂದ ಬಳಕ ನಾನು ಪೊಲೀಸ್ ಸ್ಟೇಷನ್ ಕಳಿಸಿದೀನಿ. ಅಲ್ಲಿಯೂ ಸಹಿತ ಇದ್ರ ಮ್ಯಾಗ ಒಂದು ಕ್ರಮ ಆಗಲಿಲ್ಲ. ಇದರಿಂದ ಆತ್ಮಹತ್ಯೆ ಮಾಡಿ ನಾವು ಸಾಯ್ತೀವ್ರಿ, ಆಕ್ಚುಯಲ್ ಸಾಯ್ತೀವಿ ಅಂತ ಹೇಳಿದ್ರು ನನ್ನ ಮುಂದವ್ರು. ನಮ್ಗೆ ಅದೊಂದೇ ದಾರಿ ಉಳಿದ, ನಾವು ಬಡವರೋದೀವಿ, ನಮ್ಮನ್ನ ಮೋಸ ಮಾಡಿ ಸಾಲ ತಗೊಂಡು ಹೋಗ್ಯಾರವರು. ಅಂಥವ್ನಿಗೆ ಇವರು ಸಾಲ ಅವನ್ನ ನಮ್ಮ ಮನೆಗೆ ಕಳಿಸಿ ಸಾಲ ಅವನ ಹೆಸರಲ್ಲಿ ಕೊಡಿಸುವಂತ ವ್ಯವಸ್ಥೆ ಮಾಡ್ತಾರ ಅನ್ನುವಂಥದ್ದನ್ನ ಅವು ಹೆಣ್ಮಕ್ಳು ಹೇಳಿದ್ರು. ಬಡ ಹೆಣ್ಮಕ್ಳು, ಕೂಲಿ ಮಾಡುವ ಹೆಣ್ಮಕ್ಳು, ಅಂಥವ್ರ ಕಡೆಯಿಂದ 100 ಹೆಣ್ಮಕ್ಳಿಗಿಂದ ಸಾಲ ಪಡ್ಕೊಂಡು 20-30 ಲಕ್ಷ ರೂಪಾಯಿ ತಗೊಂಡು ಓಡಿಸ್ಕೊಳಿಸುವಂತ ಕೆಲಸ ಈ ಮೈಕ್ರೋ ಫೈನಾನ್ಸ್ದವರ ಚಿತಾವಣೆಯಿಂದ ಆಗ್ತದ. ಅದಕ್ಕಾಗಿ ಅದನ್ನು ಸಾಧ್ಯ ಇದ್ರ ನೇರವಾಗಿ ಅವ್ರಿಗೆ ಸಾಲ ಕೊಡ್ಲಿ, ಅವ್ರ ಕಡೆಯಿಂದ ವಸೂಲು ಮಾಡ್ಲಿ, ಅವ್ರ ಕಾನೂನು ಪ್ರಕಾರ ರಿಸರ್ವ್ ಬ್ಯಾಂಕಿಂದ ಅವ್ರಿಗೆ ಪರ್ಮಿಷನ್ ಇದ್ರ. ಆದ್ರೆ ಇನ್ನೊಬ್ಬರ ಹೆಸರಲ್ಲಿ ಸಾಲ ಹಾಕಿ ಅವ್ ಮುಳುಗಿಸೋ ಅವ್ಗೆ ಸಾಲ ಕೊಟ್ಟು ಆ ದುಡ್ಡು ಕೊಡಿಸಿ ಅವರಿಗೆ ವಸೂಲಿ ಮಾಡುವಂತ ದಂಧ ನಮ್ಮ ಕ್ಷೇತ್ರದಲ್ಲಿ ನಡೀತಾ ಇದೆ. ಅದನ್ನು ನಿಲ್ಲಿಸುವಂತದ್ದನ್ನು ಸಹಿತ ಸಾಧ್ಯ ಇದ್ರೆ ತಿದ್ದುಪಡಿ ಮಾಡಬೇಕನ್ನುವಂಥದ್ದು ಈ ಬಿಲ್ನೊಳಗೆ ಅನ್ನುವಂಥ ವಿನಂತಿಯನ್ನ ನಾನು ಮಾಡ್ತೀನಿ. ಧನ್ಯವಾದ. ಈಗ ವಿಧೇಯಕವನ್ನು ಖಂಡವಾಗಿ ಮತಕ್ಕೆ ಮನೆ ಸಭಾಧ್ಯಕ್ಷರೇ, ಮಾನ್ಯ ವಿರೋಧ ಪಕ್ಷದ ನಾಯಕರು, ಮಾನ್ಯ ಉಪನಾಯಕರು, ಸೌದಿಯವರು, ಮಾನ್ಯ ಡಾಕ್ಟರ್ ರಂಗನಾಥ್ ಅವರು, ನಂಜೇಗೌಡರು ಸಾಕಷ್ಟು ಉತ್ತಮ ಸಲಹೆಗಳನ್ನು ಕೊಟ್ಟಿದ್ದಾರೆ. ಸೌದಿಯವರು ಮಾತನಾಡಿ ಈ ಸಹಕಾರ ಕ್ಷೇತ್ರದ ರಕ್ಷಣೆನೂ ಆಗಬೇಕು, ಸಾಲ ವಸೂಲಿಗೆ ತೊಂದರೆ ಆಗಬಾರ್ದು, ಹಾಗೂ ಯಾವ ಕಾರಣಕ್ಕೂ ನಾವು ಸಾಲಗಾರರ ರಕ್ಷಣೆಯಲ್ಲಿ ವಿಫಲರಾಗಬಾರ್ದು ಅನ್ನುವಂಥದ್ದನ್ನು ಹೇಳಿದ್ದಾರೆ. ನಾನು ತಮ್ಮ ಗಮನಕ್ಕೆ ತರ್ತೀನಿ. ಯಾಕಂದರೆ ಮಾನ್ಯ ಬೆಲ್ಲದವರು ಒಂದು ಬ್ಲ್ಯಾಂಕೆಟ್ ಅಲಿಗೇಷನ್ ಮಾಡಿದರು, ಎಲ್ಲ ಪೊಲೀಸರ ಮೇಲೆ ಹಾಕಿಬಿಟ್ರು. ಅವರು ನಮ್ಮ ರಾಜ್ಯದೊಳಗೆ ಏನು ಇವತ್ತು ಈ ಹೊಸ ಕಾನೂನು ತೊಗೊಂಬಂದ್ಬಿಟ್ವಿ ಅಂತ ಅಲ್ಲ, ಇದು ಬ್ಯಾನಿಂಗ್ ಆಫ್ ಅನ್ರೆಗ್ಯುಲೇಟೆಡ್ ಡಿಪಾಸಿಟ್ ಸ್ಕೀಮ್ಸ್ ಆಕ್ಟ್ 2019, ಬಡ್ಸ್ ಆಕ್ಟ್, ಕರ್ನಾಟಕ ಪ್ರೊಟೆಕ್ಷನ್ ಆಫ್ ಇಂಟ್ರೆಸ್ಟ್ ಆಫ್ ಡಿಪಾಸಿಟರ್ಸ್ ಫಿನಾನ್ಷಿಯಲ್ ಎಸ್ಟಾಬ್ಲಿಷ್ಮೆಂಟ್ ಆಕ್ಟ್, ಕರ್ನಾಟಕ ಪ್ರೊಹಿಬಿಷನ್ ಆಫ್ ಚಾರ್ಜಿಂಗ್ ಎಕ್ಸಾರ್ಬಿಟೆಂಟ್ ಇಂಟ್ರೆಸ್ಟ್ ರೇಟ್ಸ್, ಕರ್ನಾಟಕ ಪಾನ್ ಬ್ರೋಕರ್ಸ್ ಆಕ್ಟ್, ಮನಿ ಲೆಂಡರ್ಸ್ ಆಕ್ಟ್, ಇವೆಲ್ಲ ಇವು ಇದ್ದಿದ್ದಿಲ್ಲ ಅಂತಲ್ಲ, ಇವೆಲ್ಲ ಇದ್ದು. ಆದರೆ ಮಾನ್ಯ ಅಧ್ಯಕ್ಷರೇ, ಪೊಲೀಸರು ಮಾಡಬೇಕಾಗಿತ್ತು. ಪೊಲೀಸರು ಮಾಡುವಾಗ ನಾವು ಅವ್ರಿಗೆ ಸೂಕ್ತವಾಗಿರ್ತಕ್ಕಂಥ ಕಾನೂನನ್ನು ಮಾಡಿಕೊಡ್ಬೇಕಾಗ್ತದೆ. ನಾವು ಇವೆಲ್ಲ ಕಾನೂನುಗಳಲ್ಲಿ 1,000 ರೂಪಾಯಿ ದಂಡ, 10,000 ರೂಪಾಯಿವರೆಗೆ ದಂಡ, 1 ದಿವಸದಿಂದ 6 ತಿಂಗಳವರೆಗೆ ಶಿಕ್ಷೆ, ತಾವೆಲ್ಲ ಸುಪ್ರೀಂ ಕೋರ್ಟು ಹೈಕೋರ್ಟಿನ ಜಜ್ಮೆಂಟ್ ನೋಡ್ತಾ ಇದ್ದೀರಿ ನೀವು. ಇವೆಲ್ಲ ಪ್ರೊವಿಷನ್ಸ್ ಕೆಳಗೇನು ಕಟ್ಲೆ ಹಾಕ್ತಾರಲ್ಲ,
ಆ ಎಲ್ಲ ಕಟ್ಲೆಗಳಿಗೂ ಪೊಲೀಸ್ ಸ್ಟೇಷನ್ನಾಗ ಜಾಮೀನು ಕೊಟ್ಟು ಹೊರಗೆ ಬಂದ್ಬಿಡ್ಬೋದು. ನೀವು ಎಷ್ಟೇ ದೊಡ್ಡವ್ರು ಇರ್ರಿ, ಅವ ಅಗ್ನಿ ಭಾರಿ ದೊಡ್ಡ ಅನಾಹುತನ ಮಾಡ್ಯಾನ ಅಂಥೇಳಿ ನೀವು ಫೋನ್ ಮಾಡಿ ಹೇಳಿದ್ರು ಸಹಿತ ಅವನು ಪೊಲೀಸ್ ಸ್ಟೇಷನ್ಯಾಗ ಹೋದ ಅಂದ್ರೆ ಒಂದು ಕಾಯ್ದೆ ಪುಸ್ತಕ ಹಿಡ್ಕೊಂಡು ಹೋದ್ರೆ, ಆ ಜಜ್ಮೆಂಟ್ ಹಿಡ್ಕೊಂಡು ಹೋದ್ರೆ ಮುಗೀತು, ಅವ ವಾಪಸ್ಸು ಬಂದೇ ಬಿಡ್ತಾನೆ. ಆ ರೀತಿಯಾಗಿರ್ತಕ್ಕಂಥ ಲೂಸ್ ಕಾನೂನುಗಳು ಆಗ್ಬಿಟ್ಟಿದ್ದು. ನಮ್ಮ ಕಾನೂನು ಒಳ್ಳೆಯವಿದ್ದು. ಇತ್ತೀಚಿನ ಹೈಕೋರ್ಟ್ ಜಜ್ಮೆಂಟ್, ಸುಪ್ರೀಂ ಕೋರ್ಟ್ ಜಜ್ಮೆಂಟ್ ಎಲ್ಲ ಕಾರಣಕ್ಕೆ ಇವ್ರು ಯಾರಿಗೂ ಪೊಲೀಸರು ಒಂದು ತಾಸು ಸಹಿತ ಕುಂಡಿಸ್ಕೊಳ್ಳುವಂಥದ್ದು ಸಾಧ್ಯ ಇರಲಿಲ್ಲ, ಕಟ್ಲೆ ಮಾಡುವಂಥದ್ದು ಸಾಧ್ಯ ಇರಲಿಲ್ಲ. ಅದಕ್ಕೆ ಈಗ ನಾವು ಇದನ್ನು 10 ವರ್ಷದವರೆಗೆ ಶಿಕ್ಷೆ ಆಗಬೇಕು, 5 ಲಕ್ಷದವರೆಗೆ ದಂಡ ಹಾಕ್ಬೋದು ಅನ್ನೋದನ್ನು ಇವತ್ತು ನಿಮ್ಮ ಮುಖಾಂತರ ಈ ಕಾನೂನನ್ನು ಮಾಡಿಸ್ತಾ ಇದ್ದೀವಿ. ಆಮೇಲೆ ಇದೆಲ್ಲ ಯಾಕೆ ನಡೀತೈತಿ? ದಿಸ್ ನಾ ಹೇಳಿದೆ ನಿಮಗೆ ಮೊದಲೇ, ಬೆಲ್ಲದವರು ಗಂಭೀರವಾಗಿ ಗಮನಿಸಲಿಲ್ಲ ಅದನ್ನ. ನಮ್ಮ ರಾಜ್ಯದೊಳಗೆ, ಸಣ್ಣ ರಾಜ್ಯದೊಳಗನ 40,000 ಕೋಟಿ ರೂಪಾಯಿಯಷ್ಟು ಈ ಹಣ ವಹಿವಾಟು ನಡೀತೈತಿ. 40,000 crores. ಆಮೇಲೆ ವಾಟ್ ಈಸ್ ದಿಸ್ ಮನಿ? ಫ್ರಮ್ ವೇರ್ ದಿಸ್ ಹ್ಯಾಸ್ ಕಮ್? ದಿಸ್ ಈಸ್ ನಾಟ್ ಕಮ್ ಫ್ರಮ್ ಗೌರ್ಮೆಂಟ್ ಗ್ರಾಂಟ್ಸ್ ಆರ್ ಬೈ ಎನಿ ಬ್ಯಾಂಕಿಂಗ್ ಇನ್ಸ್ಟಿಟ್ಯೂಷನ್ ಲೋನ್ಸ್. ಬ್ಲ್ಯಾಕ್ ಮಾರ್ಕೆಟ್, ಬ್ಲ್ಯಾಕ್ ಮನಿ. ಈ ಬ್ಲ್ಯಾಕ್ ಮನಿನ ನಾವಿಷ್ಟು ಗಳಿಸೋದಕ್ಕೆ ನೋಡಿ, ಅದು 50% ಗಳಿಕೆ ಮಾಡ್ತೈತೆ. ಅದು ಯಾವ ಬಿಸ್ನೆಸ್ನೊಳಗೂ 15-20 ಅಂತೂ ಯಾವುದೂ ಆನೆಸ್ಟ್ ಬಿಸ್ನೆಸ್ನೊಳಗೆ ಪ್ರಾಫಿಟ್ ಆಗೋದಿಲ್ಲ. ಆದ್ರೆ ಹಿಯರ್ ವೆನ್ ಎ ಮ್ಯಾನ್ ಇನ್ವೆಸ್ಟ್ ವಿತ್ ಹಿಸ್ ಬ್ಲ್ಯಾಕ್ ಮನಿ, he gets at least average 40-50% of profit. This is what is the society now. ಆದ್ರಿಂದ ನಾವು ಈ ಕಾನೂನಿನ ಮುಖಾಂತರ ಬಹಳ ಸ್ಪಷ್ಟವಾಗಿರ್ತಕ್ಕಂಥ ಶಿಕ್ಷೆಯನ್ನು ಹೆಚ್ಚು ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೀವಿ. ಅದರ ಜೊತೆಗೆ ಪೊಲೀಸರಿಗೆ ಅವಾಗ ಅನಿವಾರ್ಯತೆ ಬಂದ್ಬಿಡ್ತೈತಿ. ಇವನ್ ಇಫ್ ಹಿ ವಾಂಟ್ಸ್, ಹಿ ಕಾಂಟ್ ಲೀವ್ ಹಿಮ್. ಅವನಿಗೆ ಬಿಡಬೇಕು ಅಂತ ಮನಸ್ಸಿದ್ರೂ ಸಹಿತ ಬಿಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಯಾಕಂದರೆ ಕಾನೂನು ಆ ಅಧಿಕಾರಿಗಳನ್ನು ಸಹಿತ ಕೈ ಕಟ್ತದೆ. ಆಮೇಲೆ ತಾವು ಹೇಳಿದ್ರಿ ಎಲ್ಲಾಗ್ಯಾವು ಏನಾಗ್ಯಾವು ಅಂತೇಳಿ ಅಶೋಕ್ ಅವ್ರು ಹೇಳಿದ್ರು. ಎಸ್, ದೆರ್ ಆರ್ ಇನ್ಸ್ಟೆನ್ಸಸ್ ವೇರ್ ಪೊಲೀಸ್ ಹ್ಯಾವ್ ಬಿಕಮ್ ವೆರಿ ಆಕ್ಟಿವ್. ನಮ್ಮ ಗದಗನಾಗ 13 ಕಡೆ ರೇಡ್ ಆಗ್ಯಾವ. ಆಮೇಲೆ ತಾವು ಸೂಕ್ಷ್ಮವಾಗಿ ನೋಡ್ಬೋದು, ಇವ್ರು ಯಾರು ಫೈನಾನ್ಸರ್ಸ್ ಇದ್ರಲ್ಲ, ಫೈನಾನ್ಸಿಂಗ್ ಆಫೀಸಸ್ ಅಂತೇನು ಮಾಡ್ಕೊಂಡಿದ್ರಲ್ಲ, ಅವರು ಇದ್ರಿಗಿದ್ದಂಥ ಕಾರು, ಸೈಕಲ್ ಮೋಟ್ರು ಅವೆಲ್ಲ ಇದ್ವಲ್ಲ, ಅವೆಲ್ಲ ಯಾವು ಒಂದು ಅವ್ರ ಆಫೀಸ್ ಇದ್ರಿಗೆ, ಮನಿ ಇದ್ರಿಗೆ ಇಲ್ಲ. ಇವತ್ತು ಅವನ್ನೆಲ್ಲ ಓದೋದು ಅವ್ರವ್ರ ಸಾಲಗಾರರ ಮನ್ಯಾಗ ಬಿಟ್ಟು ಬರಾಕತ್ತಾರೆ. ದಿಸ್ ಈಸ್ ವಾಟ್ ಈಸ್ ದಿ ಇಂಪ್ಯಾಕ್ಟ್ ಆಫ್ ದಿಸ್ ಆರ್ಡಿನೆನ್ಸ್. ಆದ್ದರಿಂದ ನನಗೆ ಭಾಳ ಸಂತೋಷ ಆಯ್ತು. ತಾವೆಲ್ಲರೂ ಇಷ್ಟು ಆತ್ಮೀಯತೆಯಿಂದ ಸ್ವಾಗತ ಮಾಡಿದ್ದೀರಿ. ನಮ್ಮ ಸೈಡ್ನಿಂದನೂ ಸಾಕಷ್ಟು ಸಲಹೆಗಳನ್ನು ಕೊಟ್ಟಿದ್ದಾರೆ. ಸೌದಿ ಅವರು ಕೆಲವು ಮಾತುಗಳನ್ನ ಹೇಳಿದರು. ಅಂದರೆ ಬೇರೆದವ್ರ ಹೆಸರಲ್ಲೇ ಸಾಲ ಕೊಟ್ಟು ಅವನ್ನ ಹೆಂಗೆ ಮಣ್ಸಾಕತ್ಯಾರ ಅಂಥೇಳಿ, ಅದು ಇದರೊಳಗೆ ಬರ್ತತಿ ಅಂಥೇಳಿ ತಿಳ್ಕೊಂಡೆ ನಾನು. ಅದು ಅಲ್ಲದೆ ಇನ್ನೂ ಅಂಥವು ಬರಬೇಕು ಅಂತಿದ್ರೆ ಜನರ ರಕ್ಷಣೆ ಮಾಡೋದ್ರ ಸಲುವಾಗಿ ಏನೇನು ಹೆಜ್ಜೆಗಳನ್ನು ಇಡಬೇಕು. ಈ ಬ್ಲ್ಯಾಕ್ ಮನಿಯಿಂದ ಶ್ರೀಮಂತರಾಗೋರು ಇದೆಲ್ಲ ಏನ್ರಿ, ಇದು ಬರೇ ಶ್ರೀಮಂತರಾಗೋದಿಲ್ಲ. ನೀವೆಲ್ಲರೂ ತಪ್ಪು ತಿಳ್ಕೊಂಡಿವಿ, ನಾವೆಲ್ಲರೂ ತಪ್ಪು ತಿಳ್ಕೊಂಡಿವಿ. ಈ ಏನು ಮನಿ ಲೆಂಡರ್ಸ್ ಅದಾರಲ್ಲ, 50% 60% ಬಡ್ಡಿ ತಗೊಳ್ಳೋರು, ಇವರೆಲ್ಲರೂ ನಿಮ್ಗೆ ಅರ್ಜಿದಾರರ. ನೀವೊಂದು MLA ಟಿಕೆಟ್ಗೆ ಅರ್ಜಿ ಹಾಕಿದ್ರೆ ಅಂದ್ರೆ ಅವ್ರದ್ದು ಒಂದು ವಿರೋಧ. ಅಂದ್ರೆ ಬ್ಲ್ಯಾಕ್ ಮನಿ, ಬಿಗ್ ಪ್ರಾಫಿಟ್, ದೆನ್ ಪೊಲಿಟಿಕಲ್ ಪವರ್. ಸಮಾಜದ ಸ್ವಾಸ್ಥ್ಯವನ್ನು ಹಾಳ್ಗೆಡುತ್ತಕ್ಕಂಥ ವ್ಯವಸ್ಥೆ ಇವತ್ತು ನಿರ್ಮಾಣ ಆಗಿದೆ. ಆ ಹಿನ್ನೆಲೆಯೊಳಗೆ ಬಂಧುಗಳೇ, ನಾನು ನಿಮಗೆ ಮತ್ತೊಮ್ಮೆ ಪ್ರಾರ್ಥನೆ ಮಾಡ್ತೀನಿ, ಇದನ್ನು ತಾವು ಒಪ್ಪಿಕೊಂಡು ಇದಕ್ಕೆ ಒಂದು ಅಮೆಂಡ್ಮೆಂಟನ್ನು ನಮ್ಮ ಸಹಕಾರ ಸಚಿವರು ಸೂಚನೆ ಮಾಡಿದ್ದಾರೆ. ಆ ಅಮೆಂಡ್ಮೆಂಟ್ ಏನು ಹೇಳುತ್ತೆ ಅಂತಂದರೆ, ನಥಿಂಗ್ ಇನ್ ದಿಸ್ ಆ್ಯಕ್ಟ್ ಶಾಲ್ ಬಿ ಅಪ್ಲಿಕೇಬಲ್ ಟು ಲೀಗಲ್ ರಿಜಿಸ್ಟರ್ಡ್ ಆ್ಯಂಡ್ ರೆಗ್ಯುಲೇಟೆಡ್ ಬಾಡೀಸ್ ಲೈಕ್ ಬ್ಯಾಂಕ್ಸ್, including small finance banks, local area banks, regional rural banks, and business correspondents of banks regulated by RBI
all cooperative banks and all cooperative societies registered under Cooperative Societies Act 1959 and all Savarda societies registered under Karnataka Savarda Sahakari Act, Karnataka Act 17 of 2000, and all non-banking financial companies and housing corporations registered with RBI. ಈ ಒಂದು ತಿದ್ದುಪಡಿಯನ್ನ ನಾವು ಇದರಲ್ಲಿ ಸೇರಿಸ್ತಾ ಇದ್ದೀವಿ. ಈ ತಿದ್ದುಪಡಿಯೊಂದಿಗೆ ಈ ಮಸೂದೆಯನ್ನು ಅಂಗೀಕಾರ ಮಾಡಬೇಕು ಅಂತ ಹೇಳಿ ಅಧ್ಯಕ್ಷರು ತಮ್ಮ ಮುಖಾಂತರ ಕೇಳ್ತೇನೆ.